ಇದು ನನ್ನ ತವ್ರ ಮನೆ ಚಿತ್ತಾಪುರ. ನಾನು ಇಲ್ಲಿ ನಿಂತಾಗ ನಮ್ಮ ಭೀಮಣ್ಣ ಶಾಲೆಯವರು ಕಷ್ಟಪಟ್ಟು ನನಗೆ ಆರು ತಂದಿದ್ದಾರೆ. ಇದು ಚಿತ್ತಾಪುರ ತವ್ರ ಮನೆ. ಇವತ್ತು ಗಂಡನ ಮನೆಯವರು ಎಷ್ಟೇ ಸೌಕರ್ಯ ಇರಲಿ, ಆದರೆ ಹೆಣ್ಣಿಗೆ ತವ್ರ ಮನೆಯೇ ಶ್ರೇಷ್ಠ. ಅದಕ್ಕೆ ಇದು ನಾನು ಯಾವ ಕಾಲಕ್ಕೂ ಚಿತ್ತಾಪುರ ಮರಿದಿಲ್ಲ. ಇನ್ನೂ ನನಗೆ ಭಾಳ ಬ್ರೈಟ್ ಫ್ಯೂಚರ್ ಇದೆ. ನಾನು ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗ್ತೀನಿ. ಚಿತ್ತಾಪುರದೊಳಗೆ ಏನೇನು ಅಭಿವೃದ್ಧಿ ಮಾಡಬೇಕು ಭೀಮಣ್ಣ ಶಾಲೆ ಮುಖಾಂತರ ಅಭಿವೃದ್ಧಿ ಪಡಿಸ್ತೀನಿ. ಆದರೆ ನಾನು ಟೈಮಿಗೆ ಹೇಳೋಕ್ಕಾಗಲ್ಲ. ಆದ್ರೆ ಹೋರಾಟ ಮಾತ್ರ ಭಾಳ ಪ್ರಬಲವಾಗಿ ಹೋರಾಟ ಮಾಡ್ತೇವೆ. ಅದು ನಾ ಏನು ಹೋರಾಟ ಮಾಡೋದು ಜನಕ್ಕೂ ಗೊತ್ತಾಗ್ತಿದೆ. ಇದರ ತಾಯಿ ಹಾಲು ಕುಡಿಸ್ತಾವೆ. ನಾವು ಹೋರಾಟ ಮಾಡಿದೆವು, ಹೋರಾಟಕ್ಕೆ ಪ್ರತಿಫಲ ಸಿಗ್ತದೆ. ಈ ಇಡೀ ನಾವು ಸಮಾಜ ಹೋರಾಟ ಮಾಡ್ತಾಯಿದ್ದೀವಿ. ಸಮಾಜ ಹೋರಾಟ ಮಾಡ್ತಿದ್ದೆವು. ಎಷ್ಟೇ ಆಗೋದು ಸ್ವಲ್ಪ ಸಮಯ ಬೇಕಾಗ್ತದೆ. ಎಷ್ಟೇ ಆಗೋದು ಮಾತ್ರ ಗ್ಯಾರಂಟಿ. ಬಾಬುರೋ ಚಿಂತನ್ಸೋರ್ದು ನಂದು ಯಾವುದೂ ಆಸೆ ಇಲ್ಲ. ಒಂದೇ ಒಂದು ಆಸೆ, ಕೋಲಿ ಸಮಾಜ ಎಷ್ಟಿ ಮಾಡೋದೇ ನಂದು ಕೊನೆ ಆಸೆ. ನನಗೆ ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ಯಾರು ಅಂತಮ್ರು ಇಲ್ಲ. ನನಗೆ ಸಮಾಜವೇ ಸೋದರು, ಸಮಾಜವೇ ಬಂದು, ಸಮಾಜವೇ ತಾಯಿ ತಂದು, ಸಮಾಜವೇ ಸದಸ್ಯ. ನಂದು ಕೊನೆ ಆಸೆ ಅದೇ. ಈ ಎಷ್ಟಿ ಮಾಡಿ ಸಾಯ್ಬೇಕಂತ ಇದು ನನ್ನ ಭೀಷ್ಮ ಪ್ರತಿನಿಧಿ. ನಾನು ಇಲ್ಲಿ ತನಕ ಸಾಕಷ್ಟು 40 ವರ್ಷದಿಂದ ಹೋರಾಟ ಮಾಡೀನಿ. ಮುಂದಿನ ದಿನಗಳಲ್ಲಿ ನಾನು ಭೀಮಣ್ಣ ಶಾಲೆ ಸೇರಿ ಯಾವ ಥರ ಹೋರಾಟ ಮಾಡೋಕೆ ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಆ ಥರ ಹೋರಾಟ ಮಾಡಿ ಕೋಲಿ ಸೂರ್ಯ ಚಂದ್ರ ಹುಟ್ಟೋದು ಮುಳಿಯೋ ಸತ್ಯವೋ, ಕೋಲಿ ಸಮಾಜ ಎಷ್ಟಿ ಆಗೋದು ಸತ್ಯ. ಆದರೆ ಸ್ವಲ್ಪ ಅದಕ್ಕೆ ಸಮಯ ಬೇಕಾಗ್ತಿದೆ. ಆ ಸಮಯ ನೋಡ್ಕೊಂಡು ನಾವು ಹ್ಯಾಂಗೆ ದಿಲ್ಲಿ ಒಳಗೆ ಪ್ರಧಾನಮಂತ್ರಿ ಮೇಲೆ ಯಾವ ಥರ ಪ್ರಚಾರ ಆಗಬೇಕಂತಂದು ಆ ಥರ ವಿಚಾರ ಮಾಡಿ ನಾವು ಪ್ರಚಾರ ಆಗ್ತೇವೆ. ಮತ್ತು ಇನ್ನೊಂದೇನು, ನಮ್ಮ ಮಲ್ಲಿಕಾರ್ಜುನ ಖರ್ಗೆಯವರು ಇವತ್ತು AICC ಅಧ್ಯಕ್ಷ ಆಗಿ ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಕೂತಾರೆ. ರಾಜೀವ್ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಕೂತಾರೆ. ಸೋನಿಯಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ಸಹಿತ ಅಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಕೇಳ್ತಾರೆ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವ್ರ ಮುಖಾಂತರ ಮೋದಿಯವ್ರ ಮೇಲೆ ಪ್ರಚಾರ ಹಾಕಿ ಎಷ್ಟಿ ಮಾಡೋ ಸಲುವಾಗಿ ನಾವು ಸಾಕಷ್ಟು ಹೋರಾಟ ಮಾಡ್ತೇವೆ. ಏನು ಆದರೆ ಟೈಮಿಗೆ ಹೇಳಕ್ಕೆ ಬರಲ್ಲ. ನಂದೇನು ಒಂದೇ ಒಂದು ಕೊನೆ ಇದೆ. ಇದು ನಾನು ಬಿದ್ದು ಹೋಗಂತ ಸೇರಿರು, ಮಣ್ಣು ಪಾಲಂತ ಸೇರಿರು. ಕೋಲಿ ಸಮಾಜಕ್ಕೆ ಎಷ್ಟಿ ಮಾಡೇ ಸಾಯ್ಬೇಕು ನಾನು ಭೀಷ್ಮ ಪ್ರತಿನಿಧಿ ತೊಟ್ಟಿದ್ದೀನಿ. ಮತ್ತು ನಾನು ಕೋಲಿ ಸಮಾಜ ಎಷ್ಟಿ ಮಾಡೋದು ಸಿದ್ಧ. ನನಗೆ ಎಷ್ಟಿ ಮಾಡಬೇಕಾಗಿದ್ದು BJP ಸರ್ಕಾರ, ಕೇಂದ್ರ ಸರ್ಕಾರ. ಇವತ್ತು ಎಷ್ಟಿ ಮಾಡೋ ಸಲ ಪ್ರಸ್ತಾವನೆ ಸಲ್ಲಿಸೋದು ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನಾವೇನಪ್ಪ ಅಂದ್ರೆ ಖರ್ಗೆ ಸಾಹೇಬ್ರ ಮೇಲೆ, ಸಿದ್ದರಾಮಯ್ಯ ಸಾಹೇಬ್ರ ಎಲ್ಲರ ಮ್ಯಾಗ ಒತ್ತಡ ಏರಿ ಅವರೆಲ್ಲ ವಿನಂತಿ ಮಾಡ್ಕೊಂಡು ನಮ್ಮ ಫೈಲ್ ಕೇಂದ್ರಕ್ಕೆ ಕಳಿಸೋ ಕೆಲಸ ಮಾಡಿದ್ವಿ. ಅದ್ರ ಬಗ್ಗೆ ಸಾಧಕ ಬಾಧಕ ವಿಚಾರ ಮಾಡಿ ಅದನ್ನು ಸರಿಪಡಿಸಿ ಇವತ್ತು ಸರ್ಕಾರ ಪ್ರಸ್ತಾವನೆ ಸಲ್ಲಿಸ್ತದೆ. ಇವತ್ತು ಚಿತ್ತಾಪುರ ತಾಲೂಕಿನಲ್ಲಿ ಭಾಳ ವಿಜೃಂಭಣೆಯಿಂದ ಅಂಬೇಡ್ಕರ್ ಚೌಡಯ್ಯ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಚಿತ್ತಾಪುರ ತಾಲೂಕಿನ ಜನ ಗಟ್ಟಿಯಾದಂಥ ಜನ. ಇವತ್ತು ಭಾಳ ಗಟ್ಟಿತನಕ್ಕೆ ಚಿತ್ತಾಪುರ ಹೆಸರುವಾಸಿಯಾಗ್ಯದ. ಇವತ್ತು ಜಯಂತಿ ಅಷ್ಟೇ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಎಷ್ಟಿ ಮಾಡಲಾರ್ದೆ ಬಿಡಪ್ಲೇನೇ ಇಲ್ಲ. ಎಷ್ಟಿ ಆಗತ್ತನ ನಮ್ಮ ಹೋರಾಟ ಹಿಂದೆ ಸರಿಯಲ್ಲ. ಇವತ್ತು ಸರ್ಕಾರ, ಇವತ್ತು ಯಾವುದೇ ಸರ್ಕಾರ ಇಲ್ಲ, ಇವತ್ತು ಸರ್ಕಾರಗಳಿಗೆ ನಾವು ಸದಾ ಒತ್ತಡ ಹಾಕೋತ ಬಂದೀವಿ, ಮುಂದೂ ಒತ್ತಡ ಹಾಕ್ತೀವಿ. ಇವತ್ತು ಕರ್ನಾಟಕದಲ್ಲಿರುತ್ತ ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತು ನಮ್ಮ ಏನು ಬೇಡಿಕೆ ಇದೆ ಇವತ್ತು ಕೋಲಿ ಕಬ್ಬಲಿಗೆ ಅಂತ ಅದನ್ನು ಕೇಂದ್ರ ಕಳಿಸ್ಬೇಕು. ಆ ರೀತಿಯಾದ ನಾವು ಒತ್ತಡವನ್ನು ಇವತ್ತು ಈ ರಾಜ್ಯದ ಪ್ರಭಾವಿ ನಾಯಕರಾಗಿರುವಂಥ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ವಿನಂತಿ ಮಾಡೋ ಮೂಲಕ ನಾವೇನಪ್ಪ ಅಂದ್ರೆ ನಮ್ಮ ಫೈಲ್ ಕೇಂದ್ರ ಕಳಿಸುವಂಥ ಕೆಲಸ ಮಾಡ್ತೀವಿ. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಎಷ್ಟಿ ಮಾಡಬೇಕಂತ ಒತ್ತಡ ಆಗ್ತೀವಿ. ಎಷ್ಟಿ ಮಾಡಬೇಕಾಗಿತ್ತಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಏನಿದ್ದಂಥ ಫೈಲ್ಗಳನ್ನು ನಮ್ಮ ಮುಖ್ಯಮಂತ್ರಿಗಳು, ನಾವು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗುಲ್ಬರ್ಗ ಉಸ್ತುವಾರಿ ಪ್ರಿಯಾಂಕಾ ಖರ್ಗೆಯವರ ಆಶೀರ್ವಾದದಿಂದ, ಮಲ್ಲಿಕಾರ್ಜುನ ಖರ್ಗೆಯವರ ಆಶೀರ್ವಾದದಿಂದ ಇಲ್ಲಿಗೆ ವಾಪಸ್ ಬಂದಂಥ ಫೈಲನ್ನು ನಾವು ಇವತ್ತು ದಿಲ್ಲಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ನಾವು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯರ ಮುಖಾಂತರ ಕಳಿಸ್ತಕ್ಕ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ನಾನು ಮಲ್ಲಿಕಾರ್ಜುನ ಎಮ್ಮೆನವ್ರು, ಜಿಲ್ಲಾ BJP OBC ಮೋರ್ಚಾದ ಅಧ್ಯಕ್ಷರು. ಇವತ್ತು ಚಿತ್ತಾಪುರ ತಾಲೂಕಿನಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ಶೋಭಾಯಾತ್ರೆ ನೆರವೇರಿಸಿ ಅತಿ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದೀವಿ. ಈಗ ತಾನೇ ಮಾಜಿ ಸಪ್ತ ಖಾತೆ ಸಚಿವರು ಬಾಬುರಾವ್ ಚಿಂಚನಸೂರು ಸಾಹೇಬರು ಎಷ್ಟಿ ಬಗ್ಗೆ ಮಾತನಾಡಿದರು. ಬರೀ ಮಾತನಾಡಿದ್ರಷ್ಟೇ ಸಾಲದು. ಈಗ ರಾಜ್ಯದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಅವರ ಮುಖಾಂತರ ಎಷ್ಟಿ ಫೈಲ್ ಏನು ಕೇಂದ್ರದಿಂದ ಮರಳಿ ಬಂದಿದೆ, ಕರೆಕ್ಟಾಗಿ ಏನು ಸೂಕ್ತವಾದಂಥ ಒಂದು ಪದಗಳನ್ನು ಮಾಡಿ ಇವತ್ತು ಕೇಂದ್ರಕ್ಕೆ ಕಳಿಸಿದ್ದೇ ಆದರೆ ನಾವು ಕೂಡ ಭಾರತೀಯ ಜನತಾ ಪಕ್ಷದವರು ಅಲ್ಲಿ ಕೇಂದ್ರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಸಂಬಂಧಪಟ್ಟ ಇಲಾಖೆಗೆ ನಾವು ಒತ್ತಡ ಹಾಕಿ ಆ ಫೈಲಿಗೆ ಒಂದು ಸೂಕ್ತ ನ್ಯಾಯ ಕೊಡಿಸ್ತೀವಿ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಏನು ಕೇಂದ್ರಕ್ಕೆ ಕೊಡಬಹುದಾದಂಥ ಫೈಲನ್ನು ಕರೆಕ್ಟಾಗಿ ಸುಮ್ಮನೆ ನಾಮಕೆ ವಾಸ್ತೆ ಕಳಿಸಿದ್ರೆ ಅಲ್ಲಿ ಯಾವುದೋ ಒಂದು ವಾಪಸ್ ಕಳಿಸ್ತಕ್ಕಂಥ ಉದಾಹರಣೆಗಳು ಭಾಳ ಆಗ್ಯಾವೆ.
ಅದಕ್ಕೆ ಅಲ್ಲಿ ಸೂಕ್ತವಾದಂಥ ಶಬ್ದಗಳನ್ನು ಬಳಸಿ ಸೂಕ್ತವಾದಂಥ ಪದಗಳನ್ನು ಬಳಸಿ ಇವತ್ತು ಕೇಂದ್ರಕ್ಕೆ ಕಳಿಸಿಕೊಟ್ಟಿದ್ದಾದರೆ ಅದು 100% ಸತ್ಯ ಅಷ್ಟೇ ಹಾಗೆ ಆಗ್ತದೆ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಒತ್ತಡ ಹಾಕ್ತೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕ್ತೀವಿ. ಬಿ ಜೆ ಪಿದಲ್ಲಿರ್ತಕ್ಕಂಥ ನಾವು ಎಮ್ ಎಲ್ ಎಗಳಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ರವಿಕುಮಾರ್ ಇದ್ದಾರೆ, ಸಾಹೇಬಣ್ಣ ಸರ್ ಇದ್ದಾರೆ, ಇನ್ನೂ ಅನೇಕರಿದ್ದಾರೆ. ಅವರೆಲ್ಲರನ್ನೂ ಜೊತೆಗೂಡಿ ನಾವು ದೆಹಲಿಗೆ ಈಗಾಗಲೇ ನಾವು 2 ಬಾರಿ ದೆಹಲಿಗೆ ಹೋಗಿದ್ದೀನಿ ನಾನು. ಏನ್ರಿ